ಬಂಧಿಸಿ ಬೇಕೇ ಬೇಕು ಏನೇ ಬರಲಿ ಯಾತಕ್ಕಾಗಿ ಹೋರಾಟ. ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರಮೇಶ್ ಕತ್ತಿ ಮಾಜಿ ಸಂಸದ ಈತನ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬೆಳಗಾವಿ ಚಿನ್ನಮ್ಮ ವೃತ್ತದಲ್ಲಿ ಹೋರಾಟ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಡಿಸಿಸಿ ಚುನಾವಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಬಿಕೆಮರು ಶಾಲೆಯಲ್ಲಿ ಡಿಸಿ ಬ್ಯಾಂಕ್ನ ಚುನಾವಣೆ ಪ್ರಕ್ರಿಯೆ ನಡೀತಾ ಇತ್ತು. ಆ ಮತ ನೀಡುವಂಥ ಸಂದರ್ಭದಲ್ಲಿ ರಮೇಶ್ ಕತ್ತಿ ಹಾಗೂ ಅವರ ಒಂದು ಟೀಮ್ ಏನು ಕಡೆ ಕುತ್ಕೊಂಡು ಮಾತನಾಡ್ತಾ ಇದ್ರು. ಬೇಡರನ್ನ ಪದವನ್ನು ಬಳಸಿ ಒಂದು ಕೆಟ್ಟ ಪದವನ್ನು ಬಳಕೆಯನ್ನು ಮಾಡಿದ್ದಾರೆ. ಇಡೀ ಆ ಒಂದು ಮಾತು ಇಡೀ ನಾಯಕ ಸಮುದಾಯಕ್ಕೆ ಆಕ್ರೋಶಕ್ಕೆ ಈಡಾಗಿದೆ. ಹಾಗೂ ಸಮುದಾಯಕ್ಕೆ ನೋವು ಮಾಡುವಂಥ ಕೆಲಸವನ್ನು ಮಾಜಿ ಸಂಸದ ಹುಕ್ಕೇರಿ ತಾಲೂಕಿನ ಮಾಜಿ ಸಂಸದ ರಮೇಶ್ ಕತ್ತಿ ಈತನ ಮಾಡಿದ್ದಾನೆ. ಈತನ ವಿರುದ್ಧ ನಾವು ಈಗಾಗಲೇ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಏನು ಜಾತಿ ನಿಂದನೆ ಕಾಯ್ದೆಯಡಿ ಅವರು ಪ್ರಕರಣ ದಾಖಲು ಮಾಡಿ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದ್ದೀವಿ. ಜೊತೆಗೆ ಈ ರಮೇಶ್ ಕತ್ತಿ ನೀವು ಒಬ್ಬ ಮಾಜಿ ಸಂಸದರಾಗಿ ನಾಯಕರಾಗಿ ಯಾವ ರೀತಿ ಇರಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ತಾವು ತಿಳ್ಕೋಬೇಕು. ನೀವು ಮಾತಾಡೋ ಪರಿಸ್ಥಿತಿ ಯಾರಿಗಾರು ಏನು ಬೇಕಾದ್ರೆ ಮಾತಾಡೋದಲ್ಲ. ನಾವು ನೋಡಿರ್ಬೋದು, ಈಗಾಗಲೇ ನೀವು ಚುನಾವಣೆ ಶುರುವಾದಾಗಲೂ ಕೂಡ ಯಾವ ರೀತಿ ಮಾತಾಡಿದ್ದೀರಾ, ಅದೇ ರೀತಿ ಒಬ್ಬ ಸಂಸದರಾಗಿ ತಾವು ಸಮುದಾಯಕ್ಕೆ ತಾವು ಗೌರವವನ್ನು ಸೂಚಿಸುವಂಥ ಕೆಲಸ ಆಗಬೇಕು. ವಾಲ್ಮೀಕಿ ನಾಯಕ ಸಮುದಾಯ ಇಡೀ ಸಮುದಾಯವನ್ನು ಗೌರವಿಸ್ತದ, ಸಮುದಾಯದ ಎಲ್ಲ ನಾಯಕರು ಕೂಡ ಗೌರವಿಸ್ತಾರೆ. ಇವತ್ತು ನೀವು ನೋಡಬಹುದು, ನೀವು ಈ ರೀತಿ ನೀಚ ಮಾತನಾಡಿದ್ದೀರಿ. ಈ ರೀತಿ ನೀಚ ಪದಗಳನ್ನು ಯಾವುದೇ ರಾಜಕೀಯ ಮುಖಂಡರು ಕೂಡ ಈ ರೀತಿ ಮಾತಾಡಂಗಿಲ್ಲ. ಆದರೆ ನೀವು ಸಂಸದರಾಗಿ ಯಾವ ರೀತಿ ಶಿಸ್ತುಗಳಿಂದ ಇರಬೇಕು, ಆ ಶಿಸ್ತುಗಳನ್ನು ಮರೆತು ಸಮುದಾಯದ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು, ಅವರಿಗೆ ಆಕರ್ಷಿಕೆ ಮಾಡುವಂಥ ಕೆಲಸವನ್ನು ಮತ್ತು ಸಮುದಾಯಕ್ಕೆ ಪ್ರತಿಷ್ಠಿತ ತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಇಡೀ ರಾಜ್ಯಾದ್ಯಂತ ನಾಯಕ ಸಮುದಾಯ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊತಾರೆ. ಹೋರಾಟವನ್ನು ಉಗ್ರತ ಹೋರಾಟವನ್ನು ಮಾಡಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಮುಂಬರುವ ದಿನಗಳಲ್ಲಿ ನೀವು ಇರುವಂಥ ಎಲ್ಲ ಅಧಿಕಾರಿಗಳನ್ನು ಕಳ್ಕೊತೀರಿ. ನೀವು ಬರೀ ರೀತಿ ಕೊಟ್ಟಂಥ ಹೇಳಿಕೆಯಿಂದ ನಿಮ್ಮ ನೀಚ ಗುಣ ಬಹಿರಂಗವಾಗಿದೆ ಇಡೀ ರಾಜ್ಯದ ಜನರಿಂದ. ನಿಮಗೆ ಯಾವತ್ತಿಗೂ ಸಮಯ ಇಲ್ಲ. ಜನ ನಿಮಗೆ ಬರುವ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ. ನೀವು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಹಾಗೂ ಸರ್ವ ಸಮುದಾಯ ಗೌರವದ ಕೆಲಸ ಮಾಡಬೇಕು. ಇಡೀ ನಿಮಗೆ ಬರುವಂಥ ದಿನಗಳಲ್ಲಿ ಕೂಡ ಸರ್ವ ಸಮುದಾಯದ ಜನಾಂಗ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಸರ್ವ ಸಮುದಾಯದ ಜನರಿಗೂ ಕೂಡ ಈ ಮನಸ್ಸಿಗೆ ನೋವು ಮಾಡುವಂಥ ಕೆಲಸವನ್ನು ನೀವು ಮಾಜಿ ಸಂಸದರಾದಂಥ ರಮೇಶ್ ಕತ್ತಿ ಅವರು ಮಾಡಿದ್ದೀರಿ. ನಿಮಗೆ ಸಮುದಾಯದ ಸಮಸ್ತ ನಮ್ಮ ವಾಲ್ಮೀಕಿ ನಾಯಕ ಸಮುದಾಯದ ಪರವಾಗಿ ನಿಮ್ಮ ವಿರುದ್ಧ ಧಿಕ್ಕಾರವನ್ನು ಕೊಡ್ತೀವಿ, ಖಂಡಿಸ್ತೀವಿ. ನಿಮ್ಮ ಹೇಳಿಕೆ ಸಮುದಾಯದ ಜನತೆಗೆ ನೀವು ಕ್ಷಮೆಯನ್ನು ಯಾಚನೆ ಮಾಡಬೇಕು. ನೀವು ಇದೇ ರೀತಿ ಮುಂದುವರಿಯುವುದಾಗಲಿ ಈ ಸಮಸ್ತ ವಾಲ್ಮೀಕಿ ನಾಯಕ ಸಮುದಾಯ ನಿಮ್ಮ ಹುಕ್ಕೇರಿ ಚಲೋ ನಮ್ಮ ಒಂದು ಹೋರಾಟವನ್ನು ಮಾಡಿಕೊಂಡು ನಿಮಗೆ ತಕ್ಕ ಪಾಠವನ್ನು ಕೆಲಸವನ್ನು ಸಮುದಾಯ ಮಾಡ್ತದೆ ಅಂತ ಹೇಳಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬೆಳಗಾವಿ ವಾಲ್ಮೀಕಿ ನಾಯಕ ಸಮಾಜದ ಯುವಕರು ಉಪಸ್ಥಿತರಿದ್ದರು. ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷ ಮಹೇಶ್ ಎಸ್ ಶೀಗಿಹಳ್ಳಿ, ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ರಾಮ ಪೂಜಾರಿ, ಬೆಳಗಾವಿ ತಾಲೂಕು ಅಧ್ಯಕ್ಷ ಮಂಕೇಶ್ ಚೆನ್ನಿಕುಪ್ಪಿ, ಬೆಳಗಾವಿ ತಾಲೂಕು ಉಪಾಧ್ಯಕ್ಷ ಮುತ್ತುರಾಜ್ ಹೊಸಗಟ್ಟಿ, ಬೆಳಗಾವಿ ನಗರ ಅಧ್ಯಕ್ಷ ಮಂಜು ತಲ್ವಾರ್, ಬೆಳಗಾವಿ ನಗರ ಪ್ರಧಾನ ಕಾರ್ಯದರ್ಶಿ ಸಾಗರ್ ಹೊಸಗಟ್ಟಿ, ಆದರ್ಶ ದನದಮಣಿ ಹಾಗೂ ಹಲವು ಯುವ ನಾಯಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.